ಲೋಕೇಶ್ವರ್ ಸರ್, ಯಾವುದೋ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ, ಯಾವುದೋ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಊಟ ಕೊಟ್ಟಿಲ್ಲ, ಯಾವುದೋ ಹಾಸ್ಟೆಲಲ್ಲಿ ಕಿರುಕುಳ ನಡೆದಿದೆ, ಅಥವಾ ಯಾವುದೋ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಸರಿಯಾಗಿ ಉಪಚರಿಸ್ತಾ ಇಲ್ಲ, ಇಂಥ ವಿಷಯಗಳು ಬಂದಾಗ ಮಾಧ್ಯಮನೋ ನಾವೋ ನೀವೋ ಯಾರೋ ಎಂಟ್ರಿ ಆಗಿಬಿಡ್ಬೋದು ಸರ್. ನೇರ ಎಂಟ್ರಿ ಆಗಿಬಿಡ್ಬೋದು. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ನಮಗೆ ಕೇಳಿಬಿಡಬಹುದು. ಈ ಜೈಲು ಒಳಗಡೆ ಒಂದು ವೇಳೆ ಯಾವುದಾದ್ರೂ ಖೈದಿಗೆ ಅನ್ಯಾಯ ಅಥವಾ ಅಸಮಾನತೆ, ಒಬ್ಬನ್ನ ಪೂರ್ತಿ ಉಪ್ಪರಿಗೆ ಮೇಲೆ ಕೂರಿಸಿರೋದು, ಒಬ್ಬನ ಪೂರ್ತಿ ಪಾತಾಳ ತುಳಿಯೋದು, ಈ ಥರದ್ದಾದಾಗ ನಮಗೆ ಆ್ಯಕ್ಸೆಸ್ ಇಲ್ಲ ಸರ್. ಅದೊಂದು ದೊಡ್ಡ ಸಾಮ್ರಾಜ್ಯ. ಅದರೊಳಗಡೆ ನಮ್ಗೆ ಯಾರಿಗೂ ಆ್ಯಕ್ಸೆಸ್ ಇಲ್ಲ. ನಾವೆಲ್ಲ ಹೋಗಿ ಅದೊಂದು ಅನ್ಯಾಯ ನಡೆದಿದ್ರೆ ಅಥವಾ ಅಲ್ಲ ಅನಾಚಾರ ನಡೀತಾ ಇದ್ದರೆ ಇದನ್ನು ಖಂಡಿಸಬೇಕು ಅಂತ ಹೇಳಿ ಇಂಥ ವಿಚಾರಗಳಲ್ಲಿ ಸರ್ ಇಲ್ಲಿ ಅಲ್ಟಿಮೇಟಮ್ ಯಾರ್ದು ಅಂತ ಹೇಳಿದ್ರೆ ಜೈಲು ಅಧಿಕಾರಿಗಳದ್ದೇ ಆಗಿರುತ್ತೆ. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಈ ವಿಚಾರಣಾಧೀನ ಖೈದಿಗಳನ್ನು ಅಥವಾ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಖೈದಿಗಳನ್ನು ಜೈಲಿನ ಮ್ಯಾನ್ಯುಯಲ್ ಜೊತೆಗೆ ಸರ್ ಕಾನೂನುಗಳನ್ನು ನಾವೇ ಎಲ್ಲ ಬರೆದಿರೋದು ಸರ್, ಸಂವಿಧಾನವೇ ಎಲ್ಲ ಬರೆದಿದೆ, ನಾವೆಲ್ಲ ಮಾಡ್ಕೊಂಡಿರೋದು. ಈ ಮಾನವೀಯತೆ ಅನ್ನೋದು ಇದೆಯಲ್ಲ ಸರ್, ಇದು ಬೇರೆಯೇ ಒಂದು ನೆಲೆಗಟ್ಟಲಿರ್ತಕ್ಕಂಥ ಒಂದು ವಿಚಾರ. ಇದು ಯಾಕೆ ಆಗ್ತಾ ಇಲ್ಲ ಇಲ್ಲಿ ಅಂತ ನನ್ನ ಪಾಯಿಂಟ್. ನೋಡಿ, ಅಲ್ಲಿ ಒಂದು ಮೇನ್ ಸಿದ್ಧಾಂತ ನಮ್ಮ ವಕೀಲ್ ಸಾಹೇಬ್ರು ಹೇಳಿದಾಗೆ ಫ್ರೀಡಮ್ ಕರ್ಟೈಲ್ ಮಾಡೋದು ಮುಖ್ಯವಾಗಿರುತ್ತೆ. ಇಲ್ಲಿ ಫ್ರೀಡಮ್ ಕರ್ಟೈಲ್ ಅಂತಂದ್ರೆ ಅವನ ಬದುಕಿಗೆ ಏನ್ ಬೇಕೋ ಅಷ್ಟೊಂದು ಬಿಟ್ಟು ಮಿಕ್ಕಿದ ಎಲ್ಲದನ್ನು ಅವನಿಂದ ದೂರ ಇಡೋದೇ ಮೇನ್ ಉದ್ದೇಶ ಜೈಲ್ದು. ಮಿನಿಮಮ್ ಫೆಸಿಲಿಟಿ ಕರ್ಟೈಲ್ ಆಗ್ತಿದೆಯಲ್ಲ ಸರ್. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಬೇಸಿಕ್ ಫೆಸಿಲಿಟಿ ಅಷ್ಟೇ. ಅವ್ನ ಬದುಕಕ್ಕೆ ಏನ್ ಬೇಕೋ ಅವೆಲ್ಲ ಫೆಸಿಲಿಟಿ ಕೊಡ್ಲೇಬೇಕು ಅನ್ನೋದು ಇದೆ. ಅದಲ್ದಲೆ ಬೇರೆ ಏನಿತ್ತಲ್ಲ ಆ ಕಮ್ಯುನಿಕೇಶನ್ಸ್ ಮತ್ತೊಂದು ಅದೆಲ್ಲದಿಂದ ದೂರ ಇಟ್ಟು ಅವನ್ಗೆ ಒಂದು ಅವನೇನ್ ವಿಕೃತನಾಗಿ ಒಳಗ್ ಬಂದಿದ್ದಾನೆ ಅವನ ಪ್ರವೃತ್ತಿಗಳಿಂದ ಅದನ್ನ ಒಂದಷ್ಟು ಸಂಸ್ಕೃತಿ ಅಲ್ಲಿ ಕೊಟ್ಟು ಮತ್ತೆ ಅವನ ಪ್ರಕೃತಿಗೆ ತರ್ಬೇಕು. ಅವನ್ನ ಆ ಪ್ರಕೃತಿಗೆ ತರ ಪ್ರಯತ್ನದಲ್ಲಿ ಮಧ್ಯದಲ್ಲಿ ಇವರು ವಿಕೃತರೇ ಸೇರ್ಕೊಂತಾರೆ. ಇನ್ನೊಂದಷ್ಟು ಜನ ಅದ್ರಲ್ಲಿ ಅಲ್ಲಿ ಇರೋರೆಲ್ಲ ವಿಕೃತರು ಇರ್ತಾರೆ. ಅವ್ರ ಜೊತೆಗೆ ಇವರು ಟ್ರೈನಿಂಗ್ ಸೆಂಟರ್ ಆಗ್ಬಿಟ್ಟಿದೆ ಅದು. ನಮ್ಮಲ್ಲಿ ಅದು ಪರಿವರ್ತನಾ ರಿಹಬಿಲಿಟೇಷನ್ ಸೆಂಟರ್ ಆಗಿ ಅಥವಾ ಕನ್ವರ್ಟಿಂಗ್ ಮಾತ್ರ ಸೆಂಟರ್ ಆಗೋದ್ಕಿಂತ ಟ್ರೈನಿಂಗ್ ಸೆಂಟರ್ ಆಗಿದೆ. ಸಿ ಗ್ರೇಡ್ ಅವನು ಎ ಗ್ರೇಡ್ ಆಗಿ ಈಚೆಗೆ ಬರ್ತಾನೆ ಕ್ರೈಮ್ ಆಸ್ಪೆಕ್ಟ್ ಗಳಲ್ಲಿ. ಅದು ಎಲ್ಲಾರ್ಗು ಗೊತ್ತಿರೋದು. ಈಗ ಟ್ರೈನಿಂಗ್ ಸೆಂಟರ್ ಅದು ಕಳ್ಳರಿಗೆ ಕಾಕರಿಗೆ ಅಂತ ಅವ್ನ್ ಪಾಪ ಸಣ್ಣ ಪುಟ್ಟ ಬಟ್ಟೆ ಕದಿಯೋದು, ಯಾವ್ದೋ ಜೋಬ್ ಕಟ್ ಮಾಡೋನ್ನ ಬ್ಯಾಂಕಿಂಗ್ ನುಗ್ಗೋದು, ಮತ್ತೆ ಕೊಳ್ಳಾಗಿರೋ ಕಿತ್ಕೊಂಡು ಹೋಗೋದು, ಟ್ರೈನಿಂಗ್ ತಗೊಂಡು ಈಚೆಗೆ ಬರ್ತಾನೆ. ಈ ತರದ ಒಂದು ವ್ಯವಸ್ಥೆ ಐತೆ ಅಂತ ಜನಗಳಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ. ಅದಲ್ದಲೆ ಒಳಗಿನ ಸಿಬ್ಬಂದಿ, ನಾನು ಅವತ್ತು ಇವತ್ತು ಹೇಳ್ತೀನಿ, ಇಲ್ಲ ಆಸೆಗೆ, ಇಲ್ಲ ಒತ್ತಡಕ್ಕೆ, ಅಂದ್ರೆ ತಮ್ಮ ಅಧಿಕಾರಿಗಳ ಒತ್ತಡಕ್ಕೆ, ಇಲ್ಲ ಭಯಕ್ಕೆ, ಆರೋಪಿತರ ಭಯಕ್ಕೆ ಕೆಲವು ಸಹಾಯಗಳನ್ನ ಮಾಡೋದು ನಾನು ಜೈಲುಗಳಲ್ಲಿ ಇರೋ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ. ಆದ್ರೆ ಇದೆಲ್ಲವನ್ನು ಮೀರಿ ಮಾಡ್ಬೇಕು ಅಂದಾಗ ಅವ್ರಿಗೆ ಫೆಸಿಲಿಟಿ ಒಳಕ್ ಹೋಗ್ಬಾರ್ದು. ನಾನು ಹೇಳ್ತಾ ಇಲ್ಲ ಫೆಸಿಲಿಟಿ ಒಳಗಡೆ ಹೋಗ್ಬಾರ್ದು. ಅದಕ್ಕೆ ನಿಮ್ಮ ಅಕ್ಸೆಸ್ ಕಂಟ್ರೋಲ್ ಅಲ್ಲಿ ಅದನ್ನ ಸ್ಟಾಪ್ ಮಾಡ್ಬೇಕು. ಜೈಲ್ ಸಿಬ್ಬಂದಿ ಕೈಲಿ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಈಗ ಆಲ್ರೆಡಿ ಪ್ರೂವ್ ಆಗಿ ಹೋಗ್ಬಿಟ್ಟಿದೆ. ಸುಮಾರು 25-30 ವರ್ಷಗಳಿಂದ ಇದು ನಡೆದೋಗಿದೆ. ಫೈನ್ 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 ಥ್ಯಾಂಕ್ ಯು ಲೋಕೇಶ್ವರ್ ಸರ್. ಥ್ಯಾಂಕ್ ಯು ಸಂಕೇತ್ ಅಣಗಿ ಸರ್. ಟೆಕ್ನಿಕಲ್ ಚೇಂಜ್ ಮಾಡಿ, ಅಕ್ಸೆಸ್ ಕಂಟ್ರೋಲ್ ಚೇಂಜ್ ಮಾಡಿ. ಫೈನ್ ಲೋಕೇಶ್ವರ್, ಟೆಕ್ನಿಕಲ್ ಸಮಸ್ಯೆ ಆಯಿತು. ಥ್ಯಾಂಕ್ ಯು ಲೋಕೇಶ್ವರ್ ಸರ್. ಥ್ಯಾಂಕ್ ಯು ಸಂಕೇತ್ ಅಣಗಿ ಸರ್. ಇದರಾಚೆಗೆ ಅಕಸ್ಮಾತ್ ಜೈಲು ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ನೋಡಿದರೆ ಒಂದು ವಿನಂತಿ ಇದೆ. ಇಲ್ಲಿ ತೀರಾ ದೇಶಕ್ಕೆ ಅಪಾಯಕಾರಿ ಎನ್ನುವಂಥ ವ್ಯಕ್ತಿಗಳಿಗೆ ಈ ಥರ ಸೌಲಭ್ಯಗಳು ಸಿಗದೇ ಇರಲಿ. ದೇಶಕ್ಕೆ ಅಪಾಯಕಾರಿ, ಸಮಾಜಕ್ಕೆ ತುಂಬ ಅಪಾಯಕಾರಿ ಇದ್ದಾರೆ ಇವರು ಆಚೆ ಬಂದರೆ ಇನ್ನೇನೂ ಆಗುತ್ತೆ, ಅಥವಾ ಇವ್ರು ಫೋನ್ ಆಪರೇಟ್ ಮಾಡುವುದರಿಂದಾನೇ ಆಚೆ ಸ್ಥಿತಿಯನ್ನು ಹದಗೆಡಿಸಬಹುದು ಇವರು ಅಂತ ಇದ್ದರೆ, ಆ ರೀತಿ ವ್ಯಕ್ತಿಗಳಲ್ಲಿ ನಿಮ್ಮ ಸಂಬಂಧಿಕರು ಇರಬಹುದು, ಜೈಲಧಿಕಾರಿಗಳ ಸಂಬಂಧಿಕರು ಇರಬಹುದು, ತೊಂದರೆಗೀಡಾಗುವವರಲ್ಲಿ ನಮಗೆ ಗೊತ್ತಿರೋರು ಇರಬಹುದು, ನಿಮ್ಮ ಸ್ನೇಹಿತರೇ ಇರಬಹುದು. ಯಾರೋ ಬಾಂಬ್ ಸಿಡಿಸಿದಾಗ ಬಾಂಬ್ಗೆ ಇದು ಜೈಲಧಿಕಾರಿಯ ಸಂಬಂಧಿಕರು, ಇವರು ನಾನು ತಾಕಬಾರ್ದು ಅಂತಿರಲ್ಲ. ಯಾರೋ ಗುಂಡಾರಿಸಿದಾಗ ಇದು ಯಾರೋ ಈ ಥರ ಪೊಲೀಸ್ ಅಧಿಕಾರಿ, ಇವರು ಮನೆಯವ್ರಿಗೇನು ತೊಂದರೆ ಮಾಡಬಾರ್ದು ಅಂತಿರಲ್ಲ, ಎಲ್ರಿಗೂ ಮಾಡ್ತಾರೆ ಅವರು. ಸೊ ಇಂಥ ವಿಚಾರಗಳಲ್ಲಿ ಆದಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮಗಳು ಜೈಲಿನ ಅಧಿಕಾರಿಗಳ ಕಡೆಯಿಂದ ಆಗಲಿ. ದುಡ್ಡು ಸಿಗಬಹುದು, ದುಡ್ಡು ಸಂಪಾದನೆ ಮಾಡ್ತೀವಿ, ಯಾರೂ ಎತ್ಕೊಂಡು ಹೋಗಲ್ಲ ಅಂತ ಹೇಳ್ತಾರಲ್ಲ, ಅದು ಅದ್ಭುತವಾದಂಥ ಮಾತು. ನಮ್ಮ ಜೀವನಕ್ಕೆ ಆಗುವಷ್ಟು ಅದಕ್ಕಿಂತ ಮಿಗಿಲಾಗುವಷ್ಟು ಕೂಡ ಅನೇಕರು ಸಂಪಾದನೆ ಮಾಡಿರ್ತೀರಿ. ಅದರ ಆಚೆಗೆ ಈ ಥರದ್ದು ಬೇಡ. ಒಂದು ವೇಳೆ ನೀವು ಆ ಥರ ಮಾಡಿದರೆ, ಇನ್ನೊಂದು ಒಬ್ಬ ವ್ಯಕ್ತಿ ಒಂದು ಮಿನಿಮಮ್ ಫೆಸಿಲಿಟಿ ಕೇಳಿಬಿಡ್ತಾ ಇದ್ದರೆ, ಜೈಲಿನ ಮ್ಯಾನ್ಯಲ್ ಪ್ರಕಾರನೇ ಕೇಳ್ತಾ ಇದ್ದಾಗ ಅದನ್ನು ನೀವು ಕೊಡುವುದರಿಂದ ನೀವೇನು ಕುಗ್ಗುಬಿಡಲ್ಲ.
ಈ ಥರ ಫೆಸಿಲಿಟಿ ಕೇಳಿದ ಬರೋ ವ್ಯಕ್ತಿ ಕೂಡ 185 ವರ್ಷ ಬದುಕಲ್ಲ. ಫೆಸಿಲಿಟಿ ಈ ಥರ ಕೊಟ್ಟುಬಿಟ್ಟ ವ್ಯಕ್ತಿ ಕೂಡ 50 ವರ್ಷಕ್ಕೆ ಸತ್ತೋಗ್ಬಿಡಲ್ಲ. ಎರಡೂ ನಿಜಾನೇ ಇಲ್ಲಿ. ಸೊ ಹಾಗಿದ್ದಾಗ ಇಂಥ ವಿಚಾರಗಳಲ್ಲಿ ಎಲ್ಲದರೊಂದಿಗೆ ಒಂದು ಮಾನವೀಯತೆ ಅನ್ನೋ ಒಂದು ಅಂಶ ಸೇರಿಸ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.